ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ರಸ್ತೆಯ ಸೇತುವೆ ಬಳಿ ನಿರ್ಮಾಣವಾಗಿರುವ ನೂತನ ಜೀವನ್ ಆರ್ಆರ್ ಆಸ್ಪತ್ರೆ ಇಂದು ಲೋಕಾರ್ಪಣೆಗೊಂಡಿದೆ. ಆಸ್ಪತ್ರೆ ಕಟ್ಟಡವನ್ನು ಮಾಜಿ ಸೈನಿಕ ಐಎಸ್ ರಾವ್ ಅವರ ತಂದೆ ಶತಾಯುಷಿ ಐಎಂ ರಾವ್ ಅವರಿಂದ ಉದ್ಘಾಟಿಸಿದರೆ, ಹೊರ ರೋಗಿಗಳ ವಿಶ್ರಾಂತಿ ಕೊಠಡಿಯನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಟೇಪ್ ಕತ್ತರಿಸಿ ಲೋಕಾರ್ಪಣೆ ಮಾಡಿದರು. ಆಸ್ಪತ್ರೆ ವೀಕ್ಷಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾಕ್ಟರ್ ಕೆ ಸುಧಾಕರ್, ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆ ಮಾಡಿದ ಡಾಕ್ಟರ್ ಐಎಸ್ ರಾವ್ ಮತ್ತು ಡಾಕ್ಟರ್ ರಾಜಲಕ್ಷ್ಮಿ ದಂಪತಿಗಳು ಒಂದು ಅತ್ಯುತ್ತಮ ಆಸ್ಪತ್ರೆ ನಿರ್ಮಾಣ ಮಾಡಿದ್ದಾರೆ. ಕಾರ್ಪೊರೇಟ್ ಶೈಲಿಯಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡಿದ್ದಾರೆ. ಅವರ ಬೆಳವಣಿಗೆ ಇನ್ನಷ್ಟು ಎತ್ತರಕ್ಕೆ ಏರಲಿ ಎಂದು, ಕ್ಯಾನ್ಸರ್ ಆಸ್ಪತ್ರೆ ತೆರೆಯುವಂತಾಗಲಿ ಎಂದು ಶುಭ ಕೋರಿದರು. ಪ್ರೊಫೆಷನಲ್ ಆಗಿದ್ದಾರೆ ಮತ್ತು ಅನೇಕರಿಗೆ ಇಲ್ಲಿ ಉದ್ಯೋಗವನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ಕ್ಷೇತ್ರದ ಅನೇಕ ಯುವಕರು, ನಮ್ಮ ಆತ್ಮೀಯರಿಗೆಲ್ಲ ಉದ್ಯೋಗ ಕೊಟ್ಟಿದ್ದಾರೆ. ಎಲ್ಲ ರೀತಿಯಲ್ಲಿ ಜೀವನ್ ಆರ್ಆರ್ ಆಸ್ಪತ್ರೆಗೆ ಒಳ್ಳೆಯದಾಗಲಿ. ಇನ್ನೂ ಕೂಡ ಈ ರೀತಿಯಲ್ಲಿ ಇನ್ನೂ ಕೂಡ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಅವಕಾಶ ಇದ್ದರೆ ಇನ್ನೂ ಕೂಡ ಅವಕಾಶ ಮಾಡಲಿ. ಮುಂದಕ್ಕೆ ಕೂಡ ಇವತ್ತು ಕಾರ್ಡಿಯಾಕ್ ಕೇರ್ ಇರ್ಬೋದು, ಅಂದರೆ ಹೃದಯಕ್ಕೆ ಸಂಬಂಧಿಸಿರುವಂಥದ್ದು, ಮೂತ್ರಪಿಂಡಗಳಿಗೆ ಸಂಬಂಧಿಸಿರುವಂಥದ್ದು, ಹೀಗೆ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಇದು ಹೆಮ್ಮರವಾಗಿ ಬೆಳೀಲಿ ಆಸ್ಪತ್ರೆ. ಇನ್ನು ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ ಮಾತನಾಡಿ, ಯೋಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು 100 ದೇಶಗಳಲ್ಲಿ ಆಚರಣೆಗೆ ತಂದಿದ್ದಾರೆ. ಆರೋಗ್ಯ, ಮೆದುಳು ಸಮತೋಲನ ಮಾಡಿಕೊಳ್ಳಲು ಯೋಗ ಸಹಾಯಕಾರಿ. ಇಂತಹ ಯೋಗ ಮೊದಲಿಂದಲೂ ಇದ್ರೂ ಬಹಳ ತ್ವರಿತವಾಗಿ ವಿದೇಶಿಗಳಿಗೂ ಯೋಗ ಅಚ್ಚುಮೆಚ್ಚಿನ ಆರೋಗ್ಯ ಮಿತ್ರ ಎನ್ನಿಸಿಕೊಂಡಿದೆ. ನಮ್ಮ ದೇಶಗಳಿಗಿಂತ ವಿದೇಶಗಳಲ್ಲಿ ಅನಿವಾರ್ಯವಾಗಿ ಯೋಗ ಕಲಿಯಲು ಮುಂದಾಗ್ತಿದ್ದಾರೆ ಎಂದರು. ಗೊತ್ತಿಲ್ಲ, ಆದರೆ ವಿದೇಶಗಳಲ್ಲಿ ಇದನ್ನ ಅವರ ಜೀವನದ ಭಾಗ ಮಾಡ್ಕೊಂಡಿದ್ದಾರೆ ಯೋಗ. ಹಾಗಾಗಿ ನಮ್ಮಲ್ಲಿ ಕೂಡ ಇದು ಹೆಚ್ಚಾಗಿ ನಮ್ಮವರು ಯೋಗ ಅಭ್ಯಾಸ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಆರ್ಆರ್ ಅಂದ್ರೆ ರಾವ್ ಮತ್ತು ರಾಜಲಕ್ಷ್ಮಿ ಎಂದು ಹೆಸರಿಡಬೇಕೆಂದು ಆಲೋಚನೆ ಮಾಡಿದ್ದ ಇಬ್ಬರು ದಂಪತಿಗಳು ನಂತರ ತಮ್ಮ ಆಪ್ತರ ಸಲಹೆ ಮೇರೆಗೆ ಜೀವನ್ ಆಸ್ಪತ್ರೆ ಹೆಸರು ಜೊತೆಗಿರಲಿ ಎಂದು ಜೀವನ್ ಆರ್ಆರ್ ಎಂದು ಸೇರಿಸಿ ಹೆಸರು ಇಡಲಾಗಿದೆ. ಈ ಆಸ್ಪತ್ರೆ ನಿರ್ಮಾಣ ನಮ್ಮಿಬ್ಬರ ಕನಸು ಇಂದು ನನಸಾಗಿದೆ. ಜನರ ಕೈಗೆಟಕುವ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಇಂದು ಉದ್ಘಾಟನೆಗೊಂಡ ಆಸ್ಪತ್ರೆಯಲ್ಲಿ 1 ವಾರದ ನಂತರ ಆರೋಗ್ಯ ತಪಾಸಣೆ ಚಿಕಿತ್ಸೆ ಸೇವೆ ಆರಂಭವಾಗಲಿದೆ. ನಮ್ಮ ಮಾವನವರಾದ ಶತಾಯುಷಿ ಐಎಂ ರಾವ್ ರವರು ಲೋಕಾರ್ಪಣೆಗೊಳಿಸಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿದ್ದಾರೆ ಎಂದು ಡಾಕ್ಟರ್ ರಾಜಲಕ್ಷ್ಮಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಭಾಗವಹಿಸಿ ಐಎಸ್ ರಾವ್ ಮತ್ತು ಡಾಕ್ಟರ್ ರಾಜಲಕ್ಷ್ಮಿ ಅವರನ್ನು ಅಭಿನಂದಿಸಿದರು. ಎಲ್ಲರಿಗೂ ಕೈ ಎಟುಕೋ ದರದಲ್ಲಿ ಒಳ್ಳೆಯ ಆಸ್ಪತ್ರೆಯಲ್ಲಿ, ಬೆಂಗಳೂರು ಆಸ್ಪತ್ರೆಗಳಲ್ಲಿ ಸಿಕ್ಕುವಂಥ ವ್ಯವಸ್ಥೆ ಇಲ್ಲಿ ಸಿಕ್ಕುವ ಹಾಗೆ ಮಾಡಬೇಕು ಅಂತ ನಮ್ಮ ಆಸೆ. ಮುಖ್ಯವಾಗಿ ನಮ್ಮ ಮಾವನವರು, ಅಂದರೆ ನಮ್ಮ ಹಸ್ಬೆಂಡ್ನ ತಂದೆಯವರಾದ ಶತಾಯುಷಿ ಅವರು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ನಮಗೆ ಸಂತೋಷದ ಸುದ್ದಿ. ಅದ್ರ ಜೊತೆಗೆ ಡಾಕ್ಟರ್ ಸುಧಾಕರ್ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಮತ್ತು ಎಲ್ಲದಕ್ಕಿಂತ ಜಾಸ್ತಿ ನೀವೆಲ್ಲ ಬಂದಿದ್ದೀರಾ, ಪರಿಚಯಸ್ಥರು ಬಂದಿದ್ದಾರೆ, ಸಂಬಂಧಿಕರು ಬಂದಿದ್ದಾರೆ, ನನ್ನ ಪೇರೆಂಟ್ಸು ಬಂದಿದ್ದಾರೆ. ತುಂಬ ಸಂತೋಷ. ಕ್ಯಾಮ್ರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.